ಬಂಡಾಪುರ ಗ್ರಾಮ ಪಂಚಮುಖಿ ಲೇಔಟ್ ಬಿದರಹಳ್ಳಿ ಹೋಬಳಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಟುಂಬಗಳು ರಾತ್ರಿ ಹಗಲು ನರಕ ಅನುಭವಿಸುತ್ತಿವೆ. ಈ ಲೇಔಟ್ನಲ್ಲಿ ವಾಸವಾಗಿರುವ ಸ್ಥಳದಲ್ಲಿ ಒಂದು ಕಂಪನಿಯ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಲು ಮುಂದಾಗಿದೆ. ಆದರೆ ತಳಪಾಯ ಹಾಕಲು ದೊಡ್ಡ ಕಲ್ಲು ಬಂಡೆ ಅಡ್ಡಿ ಬಂದಿದೆ. ಆ ಬಂಡೆಯನ್ನು ತೆರವುಗೊಳಿಸಲು ಯಂತ್ರಗಳ ಮೂಲಕ ರಾತ್ರಿ ಹಗಲು ಕಾಮಗಾರಿ ಮಾಡುತ್ತಿದ್ದಾರೆ. ಈ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ದಟ್ಟಣೆಯ ಧೂಳು ಆವರಣ, ಇದರಿಂದ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಉಸಿರಾಟದ ತೊಂದರೆ ಉಂಟಾಗ್ತಿದೆ. ಅಷ್ಟೇ ಅಲ್ಲದೆ ಮನೆ ಬಾಗಿಲುಗಳು, ವಾಹನಗಳ ಮೇಲೆ ಧೂಳು ತುಂಬಿಕೊಂಡಿದೆ ಮತ್ತು ರಾತ್ರಿ ಸಮಯ ಕಾಮಗಾರಿ ಮಾಡ್ತಿರೋದ್ರಿಂದ ಸಾರ್ವಜನಿಕರಿಗೆ ಕರ್ಕಶ ಶಬ್ದದಿಂದ ವಿಶ್ರಾಂತಿಗೆ ಅಡ್ಡಿಯಾಗ್ತಿದೆ. ನಿದ್ದೆ ಮಾಡಲು ಕೂಡ ಆಗ್ತಿಲ್ಲ. ಕಲ್ಲು ಬಂಡೆಗಳಿಗೆ ಬ್ಲಾಸ್ಟ್ ಇಟ್ಟು ಒಡೆದಿರೋದ್ರಿಂದ ಕಲ್ಲಿನ ಚೂರುಗಳು ಮನೆಗಳ ಮೇಲೆ ಬಿದ್ದು ಮನೆಗಳಿಗೆ ಹಾನಿ ಉಂಟಾಗ್ತಿದೆ. ಮನೆ ಗೋಡೆಗಳು ಬಿರುಕು ಬಿಡ್ತಿದೆ. ಇಷ್ಟೆಲ್ಲಾ ನಡೀತಿದ್ರು ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಮಾನವ ಹಕ್ಕುಗಳ ಕಮಿಟಿಗೆ ದೂರು ನೀಡಿದ ಬಂಡಾಪುರ ಗ್ರಾಮಸ್ಥರು ಕೂಡಲೇ ಮಾನವ ಹಕ್ಕುಗಳ ಕಮಿಟಿಯ ಸಿಎಂ ಬೈರೇಗೌಡರು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರು. ಇದನ್ನು ಗಮನಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಜೊತೆಗೆ ಪಕ್ಕದಲ್ಲಿರುವ ಮಹಿಳೆಯರಿಗೆ ಮಾನಸಿಕ ಹಾಗೂ ದೈಹಿಕ ತೊಂದರೆಗಳು ಆಗ್ತಾ ಇದ್ದು, ಹೊರ ರಾಜ್ಯಗಳಿಂದ ಬಂದಂತ ಕಾರ್ಮಿಕರು ರಾತ್ರಿ ಸಮಯದಲ್ಲಿ ಮದ್ಯಪಾನ ಮಾಡಿ ಮದ್ಯದ ಬಾಟಲ್ಗಳನ್ನು ನಮ್ಮ ಕಟ್ಟಡಗಳ ಮೇಲೆ ಎಸಿತಾರೆ, ಅಶ್ಲೀಲ ಬಟ್ಟೆ ಧರಿಸಿ ಕಣ್ಮುಂದೆ ನಿಲ್ತಾರೆ, ಮನೆಗಳಿಂದ ಹೊರಗೆ ಬರಲು ಮಹಿಳೆಯರು ಭಯ ಪಡುತ್ತಿದ್ದಾರೆ. ಇದರಿಂದ ನಮಗೆ ಮಾನಸಿಕವಾಗಿ ತೊಂದರೆ ಆಗ್ತಿದೆ ಅಂತ ಲೇಔಟ್ ಸಾರ್ವಜನಿಕರು ಮಾನವ ಹಕ್ಕುಗಳ ಕಮಿಟಿ ಸಿಎಂ ಬೈರೇಗೌಡರಿಗೆ ತಿಳಿಸಿದ್ರು. ಸ್ಥಳದಿಂದ ಆವಲಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಧಿಕಾರಿಗಳ ಗಮನಕ್ಕೆ ತಂದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ತೇವೆ ಅಂತ ತಿಳಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕಾಗ್ತದೆ ಅಂತ ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಸಿಎಂ ಬೈರೇಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನ ಲೋನ್ EMI ಕಟ್ಟೋಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಅವ್ರ ಬಾಡಿಗೆ ಕರೆಕ್ಟಾಗಿ ನಾವು ಪೇ ಮಾಡ್ತಾ ಇದ್ದೀವಿ, ಅದೊಂದು ಸಮಸ್ಯೆ. ಲೀಸ್ ಕೊಟ್ಟಿದ್ವಿ, ಲೀಸ್ ಕೊಟ್ಟಿರೋದನ್ನು ನಾವು ವಾಪಸ್ ಕೊಡಿ ಅಂತ ರಿಟರ್ನ್ ಕೇಳ್ತಾವ್ರೆ. ಅದನ್ನು ನಾವು ಕೊಡೋಕ್ಕಾಗ್ತಾ ಇದ್ದೀವಿ. ಆ ಥರ ಸಮಸ್ಯೆಗಳು ಇದ್ದಾರೆ. ಡೈಲಿ ಬೆಸ್ಟ್ ಮನೆಯಲ್ಲಿ ಕೂರಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಾವಿರ್ತೀವಿ, ಸಂಸಾರದಿದ್ದಾವೆ. ಬಾಂಬ್ ಬ್ಲಾಸ್ಟ್ ಆದರೆ ಬಿಲ್ಡಿಂಗ್ ವೈಬ್ರೇಷನ್ ಬರ್ತಾ ಇದೆ, ಊಟ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಸಮಸ್ಯೆ ತುಂಬ ಜಾಸ್ತಿ ಇದೆ. ಅವ್ರ ಕಡೆಯಿಂದ ಲೇಬರ್ಸ್ ಕಡೆಯಿಂದ ಒಂದು ತುಂಬ ಸಮಸ್ಯೆ ಇದೆ. ಅವರು 150-200 ಜನ ತಂದುಬಿಟ್ಟವ್ರೆ. ಇಲ್ಲಿ ಯಾರು ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಹೆಣ್ಮಕ್ಳು ಬಿಚ್ಕೊಂಡು ತಿರ್ತಾರೆ, ಅವರು ಗಂಜೆ ಹೊಡಿತಾರೆ, ಎಣ್ಣೆ ಹೊಡಿತಾರೆ ಅಂತ ತಂದು ನಮ್ಮ ಪಕ್ಕದಲ್ಲಿ. ನಮಗೆ ದೂರ ಬಂದಿದ್ದ ಕೂಡಲೇ ನಾವು ಇಲ್ಲಿ ಏನಾಗಿದೆ ಅಂತ ಈಗಾಗಲೇ ಬಂದು ಪರಿಶೀಲನೆ ಮಾಡಿದಾಗ ಏನು ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆ ಊರಿ ಅವ್ರ ಕಡೆಯಿಂದ ಇಲ್ಲಿ ವರ್ಕರ್ಸು ಇಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಏನು ಆ ಬಿಲ್ಡಿಂಗಲ್ಲಿರ್ತಕ್ಕಂಥ ಏನು ಲೇಬರ್ಸ್ ಏನಿದ್ದಾರೋ ಅಲ್ಲಿರ್ತಕ್ಕಂಥ ಏನು ಕುಟುಂಬಗಳು, ಹೆಣ್ಮಕ್ಳು ಸಾಕಷ್ಟು ಚೆನ್ನಾಗಿದ್ದಾರೆ. ಅಸಭ್ಯವಾಗಿ, ಅಶ್ಲೀಲವಾಗಿ ಅವರು ಅಲ್ಲಿ ವರ್ತನೆ ಮಾಡೋಂಥದ್ದು ಸಹ ಕಂಡು ಬಂದಿದೆ. ಆ ಹೆಣ್ಮಕ್ಳು ದೂರ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು ಮದ್ಯಪಾನ ಮಾಡಿರ್ತಕ್ಕಂಥ ಬಾಟ್ಲ್ ಸಹ ಏನು ಇಲ್ಲಿ ಮದ್ಯಪಾನ ಮಾಡಿರೋ ಬಾಟ್ಲ್ ಸಹ ಎತ್ತು ಆ ಕಡೆಲ್ಲ ಒಂದು ಏನು ಘಟನೆ ಸಹ ಮಾಡಿ ಅಲ್ಲಿ ಅವರೇ ಘಟನೆ ಮಾಡ್ಕೊಳ್ಳೋದು, ಅವರೇ ಚುಚ್ಕೊಳ್ಳೋಂಥದ್ದು, ಅಪಾರವಾದಂಥ ನೈಟಲ್ಲಿ ಕರ್ಕಶವಾದಂಥ ಶಬ್ದಗಳನ್ನು ಬರ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಈಗಾಗಲೇ ನಾವು ಏನು ಪೊಲೀಸ್ ಸ್ಟೇಷನ್ಗೆ ಸಹ ಹೋಗಿ ಈಗಾಗಲೇ ಅಲ್ಲೂ ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವರು ಸಹ ನೀವೊಂದು ದೂರು ಕೊಡಿ, ಇಮಿಡಿಯೇಟ್ ನಾವು ಆಕ್ಷನ್ ತಗೊಂತೀವಿ ಅಂತ ಸಹ ಅವರು ಕೇಳಿದ್ದಾರೆ. ಅತಿ ಹೆಚ್ಚಿನ ಏನು ವಾಯು ಮಾಲಿನ್ಯ ಆಗ್ತಾ ಇರುವಂಥ ಇಲ್ಲಿ ಸಾಕಷ್ಟು ಜನ ಏನು ವೃದ್ಧರು ಸಹ ಇದ್ದಾರೆ, ವಯಸ್ಸಾಗಿರುವಂಥವ್ರು ಇದ್ದಾರೆ. ಅವ್ರಿಗೂ ಸಹ ಉಸಿರಾಟದ ತೊಂದರೆ ಸಹ ಇಲ್ಲ ಆಗ್ತಾ ಇದೆ. ಅಷ್ಟೇ ಅಲ್ಲದ ಸಿಕ್ಕಾಪಟ್ಟೆ ಕರ್ಕಶ ಸುತ್ತಾಗ್ತಾ ಇರೋದ್ರಿಂದ ರಾತ್ರಿ ಸಮಯ ಸಿಕ್ಕಾಪಟ್ಟೆ ಇದಾಗ್ತಾ ಇರೋದ್ರಿಂದ ನಿದ್ದೆ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಬ್ಲಾಸ್ಟ್ ಏನು ಬಂಡಾಪುರ ಗ್ರಾಮಸ್ಥರು ಮತ್ತು ಸಮಸ್ಯೆ ಇದೆಲ್ಲ ಒಂದು ಏನು ಸತ್ವ ಅಪಾರ್ಟ್ಮೆಂಟ್ ಕಟ್ಟುವಂಥ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡ್ತಾ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿದೆ. ಈ ಬಗ್ಗೆ ಇಮಿಡಿಯೇಟಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ತಾವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ನಾನು ಈಗಲೇ ಇಮಿಡಿಯೇಟಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಮತ್ತು ಸಂಬಂಧಪಟ್ಟ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ತಮ್ಮ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ತಂದು ಇಮಿಡಿಯೇಟಾಗಿ ಏನು ನಾವು ಪಂಚಾಯತಿಯಿಂದ ಕ್ರಮ ತಗೋಬೇಕು ತಗೊಂಡು ತಮಗೆ ನ್ಯಾಯ ಕೊಡ್ತೀನಿ. ಸಂಬಂಧಪಟ್ಟ ತಮಗೆ ತಮ್ಮ ಮೊಬೈಲ್ ನಂಬರು ವಿಳಾಸ ಕಳಿಸಿದ್ರೆ ಆ ವಿಳಾಸಕ್ಕೆ ಪೋಸ್ಟ್ ಮಾಡ್ತೀನಿ. ಸರ್, ನಾವು ಕೊಡ್ತೀವಿ ಅಡ್ರೆಸ್. ನಮ್ಮದೇ ದಯವಿಟ್ಟು ನಮ್ಗೆ ಖಂಡಿತ ಇಲ್ಲಿ ಒಬ್ಬರಿಗೆ ತುಂಬ ಇಲ್ಲ ಖಂಡಿತ ಏನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಸ್ಥಳಕ್ಕೆ ಬಂದಿದ್ವಿ. ಇಂಥ ವಿಚಾರಗಳಲ್ಲಿ ನಾವೇನು
ಯಾವುದೋ ಇದಕ್ಕೂ ಇದಾಗಲ್ಲ. ನಾನು ಏನಿದೆ ಸಂಬಂಧಪಟ್ಟ ತಹಸೀಲ್ದಾರ್ ಮತ್ತು ಮೇನ್ ಸೈಡ್ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ ಆಗಿ